ಎವಿಕೆ ಪಿಯು ಕಾಲೇಜು ಕುರಿತು ಇತ್ತೀಚೆಗೆ ತಮ್ಮ ಮೇಲೆ ಹಾಗೂ ಭುವನಹಳ್ಳಿ ಶ್ರೀನಿವಾಸ್ ಮೇಲೆ ಕೇಳಿಬಂದಿರುವ ಆರೋಪಗಳು ಸಂಪೂರ್ಣ ಸುಳ್ಳು ಮತ್ತು ಆಧಾರ ರಹಿತವಾಗಿವೆ ಎಂದು ಎವಿಕೆ ಪಿಯು ಕಾಲೇಜಿನ ಪ್ರಾಂಶುಪಾಲ ಚಂದ್ರಶೇಖರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರದಂದು ಮಾತನಾಡಿದ ಅವರು 2024ರಲ್ಲಿ ಅಶೋಕ್ ಹಾರ್ನಳ್ಳಿ ಅಧ್ಯಕ್ಷರಾಗಿದ್ದಾಗ ಕಾಲೇಜಿನ ಜವಾಬ್ದಾರಿ ತಮ್ಮ ತಂಡಕ್ಕೆ ನೀಡಲಾಗಿದ್ದು, ಸೂಕ್ತ ಮಾರ್ಕೆಟಿಂಗ್ ಹಾಗೂ ಉತ್ತಮ ಶಿಕ್ಷಣ ವಾತಾವರಣದಿಂದ ವಿದ್ಯಾರ್ಥಿಗಳ ದಾಖಲಾತಿಯನ್ನು 200ರಿಂದ 330ಕ್ಕೆ ಹೆಚ್ಚಿಸಿದ್ದೇವೆ ಎಂದರು. ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದ ಶುಲ್ಕವನ್ನು ಸಂಸ್ಥೆಯ ಖಾತೆಗೆ ಜಮಾ ಮಾಡಲಾಗಿದ್ದು, ಹಣಕಾಸು ಬಾಕಿ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಅಕಾಡೆಮಿಕ್ ವರ್ಷ ಮಧ್ಯದಲ್ಲಿ ಹೊಸ ತಂಡವನ್ನು ನೇಮಕ ಮಾಡಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಮ್ಮ ತಂಡವನ್ನೇ ಮುಂದುವರಿಸಬೇಕೆಂದು ಮನವಿ ಮಾಡಿದರು. ಕೇಳಿದಾಗ ಯಾರು ನಿಮಗೆ ಈ ಥರ ಅಥಾರಿಟಿ ಕೊಟ್ಟಿದ್ದಾರೆ ಅಂತ ನಾವು ಕಾರ್ಮೆಲ್ಸಿನ ಮತ್ತೆ ಅವರಿಗೆ ಪ್ರಜ್ವಲ್ ಕೇಳಿದಾಗ ಅವ್ರು ಹೇಳ್ತಾರೆ, ಜಗದೀಶ್ ಸೋಡಳ್ಳಿ ಅವರು ಮಾರ್ಗದರ್ಶನ ನಮಗೆ ಕೊಡ್ತಾ ಇದ್ದಾರೆ, ಆ ರೀತಿ ನಾವು ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಗೊಂದಲಕ್ಕೆ ಕಾರಣ ಯಾರು? ಜಗದೀಶ್ ಸೋಡಳ್ಳಿ ಅವರು. ಯಾಕಂದರೆ ಅವರು ಈಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಅವರು ಮುಖಾಂತರ ತಾನೇ ಅವ್ರು ಬಂದಿರೋ ಅಂಥದ್ದು. ಕಾರ್ಮೆಲ್ಸಿನ ಬಂದು ಅವ್ರಿಗೆ ತೊಂದರೆ ಕೊಡ್ತಾಯಿದ್ದು ನಮ್ಮ ಉಪನ್ಯಾಸಕರಿಗೆ. ಅಕಾಡೆಮಿಕ್ ಏರಿಯನ್ನ ಮುಗ್ದಿಲ್ಲ, ಪ್ರಜ್ವಲ್ ಅವರು ಬಂದು ತೊಂದರೆ ಕೊಟ್ಟರು. ಅವರೇ ಒಪ್ಕೊಂಡ್ರು, ನಾವು ಏನು ಹೇಳ್ತಾ ಇದ್ದಾರೋ ಆ ರೀತಿ ಮಾಡ್ತಾ ಇದ್ದೀವಿ ಅಂತ. ಅದರಿಂದ ಜನವರಿ 15ನೇ ತಾರೀಕು ನಮ್ಮ ಉಪನ್ಯಾಸಕರಿಗೆ ತರಗತಿಗೆ ಹೋದಾಗ ವಾಪಸ್ ಕಳಿಸಿದರು. ಆನಂತರ 17ನೇ ತಾರೀಕು ಎಲ್ಲ ವಿದ್ಯಾರ್ಥಿಗಳು, ಪೋಷಕರು, ವಿದ್ಯಾರ್ಥಿಗಳಿಗೆ ಇನ್ನೊಂದು 2 ತಿಂಗಳು ಎಕ್ಸಾಮ್ ಇದೆ. ಆಗ ವಿದ್ಯಾರ್ಥಿಗಳು ಏನು ಮಾಡಬೇಕು? ಅವ್ರ ಮನೆಗೆ ಹೋಗಿ ಪೋಷಕರಿಗೆ ತಿಳಿಸಿದ್ರು. ಪೋಷಕರಿಗೆ ತಿಳಿಸಿದಾಗ ಅವ್ರು ಬಂದು, ಪೋಷಕರೆಲ್ಲ ಬಂದು 17ನೇ ತಾರೀಕು ಕಾಲೇಜ್ ಹತ್ರ ಬಂದು ಸ್ಟ್ರೈಕ್ ಮಾಡಿ, ಆನಂತರ DC ಆಫೀಸಿಗೆ ಮನವಿಯನ್ನು ಕೊಟ್ಟು, SP ಆಫೀಸಿಗೆ ಮನವಿಯನ್ನು ಕೊಟ್ಟರು. ಮನವಿಯನ್ನು ಕೊಟ್ಟು ಆನಂತರ ಅವತ್ತು ಬರಲಿಲ್ಲ. ಜನವರಿ 19ನೇ ತಾರೀಕು ಬರ್ತಾರೆ. ಜನವರಿ 19ನೇ ತಾರೀಕು ಬಂದಾಗ ಎಲ್ಲ ಪೋಷಕರು ವಿದ್ಯಾರ್ಥಿಗಳಿದ್ರು. ಆಗ ಅವರು ಬಂದಾಗ ಜಗದೀಶ್ ಸೋಡಳ್ಳಿ ಅವರು ಮತ್ತು ನಾಗರಾಜ್ ಜೈನ್ ಅವರು ಬರ್ತಾರೆ. ಆಗ ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿಗಳು ಮುದ್ಕೆ ಆಗ್ತಾರೆ. ಇಲ್ಲ, ನಮಗೆ ಚಂದ್ರಶೇಖರ್ ತಂಡ ಅವರೇ ಮುಂದುವರಿಬೇಕು, ಪರೀಕ್ಷೆ ಹಿತದೃಷ್ಟಿಯಿಂದ, ಮಕ್ಕಳ ಹಿತದೃಷ್ಟಿಯಿಂದ ಅವರೇ ಮುಂದುವರಿಬೇಕು ಅಂತ ಕೇಳ್ಕೊತಾರೆ. ಆ ಸಮಯದಲ್ಲಿ ಆಗ ಅಲ್ಲಿ ಆಗ್ತಿರೋ ಗೊಂದಲಗಳನ್ನು ನೋಡಿ ಭುವನಹಳ್ಳಿ ಶ್ರೀನಿವಾಸ್ ಅವರು ಬಂದಿದ್ದು. ಆಗ ಅವರು ನೀನೇ ಪ್ರಿನ್ಸಿಪಲ್ ಆಗಬೇಕು ಅಂತ ನನಗೆ ಅವ್ರು ಹೇಳಿಲ್ಲ. ಅವ್ರು ಹೇಳಿದ್ದು, ಮಕ್ಕಳ ಭವಿಷ್ಯ ಇದೆ, ನೀವು ನಮ್ಮ ತಂಡ ಪಾಠ ಮಾಡಿರೋ ಅಂಥದ್ದು, ನಮ್ಮ ಉಪನ್ಯಾಸಕರು ನೀವೇ ಇರಬೇಕು, ಮಕ್ಕಳಿಗೆ 2 ತಿಂಗಳು ಪರೀಕ್ಷೆ ಇದೆ, ನೀವೇ ಎಲ್ಲ ಮುಗಿಸ್ಬೇಕು. ಯಾಕೆಂದರೆ ಏಕಾಏಕಿ ಕಾರ್ಮೆಲ್ಸಿನ ಮತ್ತು ಪ್ರಜ್ವಲ್ ಅವರು ಬಂದಿದ್ದು, ಕಾರ್ಯಕಾರಿ ಸಮಿತಿನೂ ಆಗಿತ್ತಿಲ್ಲ. ನಾವಿಗೆ ಅಶೋಕ್ ಹಾರ್ನಳ್ಳಿ ಸರ್ ಅವರು ಅಧ್ಯಕ್ಷತೆಯಲ್ಲಿ 2024ನೇ ಇಸ್ವಿಯಲ್ಲಿ ಕಾರ್ಯಕಾರಿ ಸಮಿತಿ ಕರೆದು 24 ನಿರ್ದೇಶಕರು ನಮಗೆ ಹೇಳಿ ಅವ್ರ ಸಮ್ಮುಖದಲ್ಲಿ ನಮಗೆ ವಹಿಸ್ಕೊಟ್ಟಿದ್ದು. ಅಂದರೆ ಏನು, ಅಡ್ಮಿಷನ್ಸ್ ಮಾಡಿ ಚೆನ್ನಾಗಿ ಪಾಠ ಆಗಬೇಕು, ಏನು ಕಾಲೇಜ್ ಅಡ್ಮಿಷನ್ ಫಾಲ್ ಆಗಿತ್ತು ಅದನ್ನು ಚೆನ್ನಾಗಿ ನಡೆಸಿ ಅಂತ ಅಧಿಕಾರ ಕೊಟ್ಟಿದ್ರು. ಇವ್ರು ಕಾರ್ಯಕಾರಿ ಸಮಿತಿನೂ ಮಾಡ್ದಲೆ ಏಕಾಏಕಿ ಜನವರಿ 1ನೇ ವಾರದಲ್ಲಿ ಯಾರೋ ಒಬ್ಬ ಟೀಚರ್ನ ಕರ್ಕೊಬಂದು ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಮಕ್ಕಳಿಗೆ ಆದಷ್ಟು ಆಗ ಆತಂಕ ಶುರು ಆಗುತ್ತೆ. ಆನಂತರ ಜನವರಿ 19ನೇ ತಾರೀಕು ಆ ಒಂದು ಪೇರೆಂಟ್ಸು, ಪೋಷಕರು ಮತ್ತು ಮಕ್ಕಳು ಇದ್ದಾಗ ಆಗ ಅವರೆಲ್ಲ ಕೇಳ್ಕೊತಾರೆ, ಇಲ್ಲ ಬದಲಾವಣೆ ಈ ಟೈಮಲ್ಲಿ ನೀವು ಹೆಂಗೆ ಬದಲಾವಣೆ ಮಾಡೋಕ್ಕಾಗತ್ತೆ ಅಂತ ಕೇಳ್ಕೊಂಡಾಗ ಆಗ ಬಂದು, ಇಲ್ಲ ಮುಂದಿನ ಕಾರ್ಯಕಾರಿ ಸಮಿತಿ ಆಗಬೇಕು, ಆನಂತರ ಅಲ್ಲಿವರೆಗೂ ಇವರೇ ಮುಂದುವರಿಬೇಕು ಅಂತ ಹೇಳ್ತಾರೆ. ಆಗ ಏನು ಘಟನೆಗಳಾಗಿತ್ತೋ ಆಗ ನಮಗೆ 14 ನಿರ್ದೇಶಕರು ನಮ್ಗೆ ಬೆಂಬಲವನ್ನು ಕೊಡ್ತಾರೆ. ಆನಂತರ ಅಶೋಕ್ ಹಾರ್ನಳ್ಳಿ ಸರ್ ಅವರು ಹೇಳಿಕೆ ಕೊಡ್ತಾರೆ ಪೇಪರಲ್ಲಿ, ಮತ್ತು ಗುರುದೇವ್ ಸರ್ ಹೇಳಿಕೆ ಕೊಡ್ತಾರೆ, ಇಲ್ಲ ಇವರೇ ಈ ತಂಡನೇ ಮುಂದುವರಿಬೇಕು, ಮಕ್ಕಳ ಹಿತದೃಷ್ಟಿಯಿಂದ ಮುಂದುವರಿಬೇಕು ಅಂತ ಹೇಳ್ತಾರೆ. ಯಾಕೆ ಆಗಿನ ಕಾರ್ಯದರ್ಶಿಗಳು ಇದ್ದರು, ಆಗಿನ ಅಧ್ಯಕ್ಷರು, ಈಗಿನ ಅಧ್ಯಕ್ಷರು, ಈಗಿನ ಪ್ರಧಾನ ಕಾರ್ಯದರ್ಶಿಗಳಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಬರಲಿಲ್ವಾ? ಮಕ್ಕಳ ಪೋಷಕರ ಆತಂಕದಲ್ಲಿದ್ದಾಗ ಅವ್ರಿಗೆ ಗೊತ್ತಾಗಲಿಲ್ವಾ ಯಾವ ನಿರ್ಧಾರ ತಗೋಬೇಕು ಅಂತ? ನಿರ್ಧಾರ ವಿಫಲ ಆಯಿತು. ಅಲ್ಲಿ ಅವ್ರ ನಿರ್ಧಾರ ವಿಫಲ ಆಗಿದ್ದಕ್ಕೇ 14 ನಿರ್ದೇಶಕರು ನಮಗೆ ಬೆಂಬಲವನ್ನು ಘೋಷಿಸಿದ್ದು, ನೀವು ಮುಂದುವರಿಬೇಕು ಅಂತ ನಮಗೆ ಹೇಳಿದ್ದು. ಈ ತೊಂದರೆಗಳಾದಾಗ ಪತ್ರಿಕಾಗೋಷ್ಠಿಯಲ್ಲಿ ಗಣಿತ ವಿಭಾಗದ HOD ಸುನೀಲ್, ದಿನೇಶ್ ಹಾಗೂ ಪೋಷಕರಾದಂತಹ ಪ್ರದೀಪ್, ವಸಂತ್, ಯಶೋಧ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.